ಅನುರಾಗ್ 2 ದಿನ ತನ್ನ ತಂದೆಯನ್ನು ಹಾಸ್ಪಿಟಲ್ನಲ್ಲಿ ಇರಿಸಿಕೊಂಡು ತಾನೇ ನೋಡಿಕೊಂಡವನು. ಅವರು ಗುಣಮುಖರಾಗಿದ್ದಾರೆ ಎನ್ನುವುದನ್ನು ಖಚಿತಪಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದನು. ಅನು, ನಿಮ್ಮಪ್ಪನಿಗೆ ಇನ್ನೂ 1 ತಿಂಗಳು ಕೆಲಸಕ್ಕೆ ಹೋಗುವುದು ಬೇಡ ಎಂದು ಹೇಳು. ನಾನು ಹೇಳಿದ್ರೆ ಕೇಳ್ತಿಲ್ಲ ಇವರು. ವೈದು, 1 ತಿಂಗಳು ಮನೆಯಲ್ಲಿ ಕೂರಲು ನನಗೆ ಏನಾಗಿದೆ ಹೇಳು? ಇನ್ನೊಂದು 4 ದಿನ ರೆಸ್ಟ್ ಮಾಡಿದ್ರೆ ಸಾಕು. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋಡು ಎಷ್ಟು ಫಿಟ್ ಆಗಿದ್ದೀನಿ ಎಂದರು. ಏನು ಬೇಕಾಗಿಲ್ಲ. ನಿಮ್ಮ ಫಿಟ್ ಏನು ಎಂದು ನಾನು ನೋಡಿದ್ದೇನೆ. ನೀವು ಪೂರ್ತಿಯಾಗಿ ಹುಷಾರಾಗುವವರೆಗೂ ನಾನಂತೂ ಕೆಲಸಕ್ಕೆ ಹೋಗಲು ಬಿಡುವುದಿಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದಂತೆ ಹೇಳಿದರು ವೈದೇಹಿ. ತಂದೆ ತಾಯಿ ಇಬ್ಬರ ಮಾತನ್ನು ಕೇಳಿ ನಕ್ಕವನು, ಅಪ್ಪ, ಅಮ್ಮ ಹೇಳ್ತಿರುವುದು ಸರಿಯಾಗಿದೆ. ತಿಂಗಳುಗಟ್ಟಲೆ ಬೇಡ, 15 ದಿನ ರಜೆ ಹಾಕಿ ಸಾಕು. ಪೂರ್ತಿಯಾಗಿ ಹುಷಾರಾದ ಮೇಲೆ ಕೆಲಸಕ್ಕೆ ಹೋಗುವಿರಂತೆ ಎಂದನು. ಇದೇನೋ ಅನು, ನೀನು ಕೂಡ ನಿನ್ನ ಅಮ್ಮನ ಹಾಗೆ ಮಾತಾಡ್ತಿದೀಯ. ನಾನು ಈಗ್ಲೇ ಹುಷಾರಾಗಿದ್ದೀನಿ. ನನ್ನ ಶರೀರ ನನಗೆ ಗೊತ್ತಾಗುವುದಿಲ್ವಾ ಹೇಳು? 15 ದಿನ ಮನೆಯಲ್ಲಿ ಕೂರಲು ಆಗುತ್ತದಾ? ನೀನೇ ಹೇಳು ಎಂದರು ಗುರುರಾಜ್. ಇಲ್ಲ ಅಪ್ಪ, ನಿಮಗೆ ದೇಹದ ಮೇಲೆ ಗಾಯ ಆಗಿದ್ರೆ ವಾಸಿಯಾಗುವುದು ತಿಳಿಯುತ್ತದೆ. ಆದ್ರೆ ನಿಮಗೆ ಆಗಿರುವುದು ಹಾರ್ಟ್ ಅಟ್ಯಾಕ್. ಎಷ್ಟು ಹುಷಾರಾಗಿದ್ದರೂ ಸಾಲುವುದಿಲ್ಲ. ನೀವು ಏನೇ ಹೇಳಿದ್ರು 15 ದಿನ ಮನೆಯಲ್ಲಿಯೇ ಇದ್ದು ಸರಿಯಾದ ಸಮಯಕ್ಕೆ ಮೆಡಿಸಿನ್ ತಗೊಂಡು ರೆಸ್ಟ್ ಮಾಡ್ಲೇಬೇಕು ಎಂದನು. ಮಗನ ಮಾತು ಕೇಳಿದವರು, ಒಟ್ಟಿನಲ್ಲಿ ನಿನ್ನ ಅಮ್ಮನ ಹಾಗೆ ನೀನು ಕೂಡ ನನ್ನನ್ನು ಪೇಷಂಟ್ ಮಾಡಿದೆ, ಸರಿ ಬಿಡು ಎಂದರು. ಗುರುರಾಜ್ ಒಪ್ಪಿಕೊಂಡಿದ್ದೆ ಹೆಂಡತಿ ಮಗ ಇಬ್ಬರಿಗೂ ಸಮಾಧಾನವಾದಂತಾಯ್ತು. ಇಬ್ಬರಿಗೂ ಹೇಳಿ ತನ್ನ ಕಚೇರಿಗೆ ಹೊರಟನು. ತುಂಬಾ ದಿನಗಳ ನಂತರ ಇಂದು ತನ್ನ ಕಚೇರಿಯ ಕೆಲಸಕ್ಕೆ ಹಾಜರಾಗಿದ್ದನು ಅನುರಾಗ್. ಇಂದು ಕಚೇರಿಗೆ ಬರುವಾಗ ಎಂದಿಗಿಂತ ತುಸು ಹೆಚ್ಚೆ ಉತ್ಸುಕನಾಗಿದ್ದನು. ಕಾರಣ, ತನ್ನ ತಂದೆ ಸಾಕ್ಷಿಯನ್ನೇ ಸೊಸೆ ಮಾಡಲು ಒಪ್ಪಿಕೊಂಡಿರುವುದು. ತಂದೆಯೇ ಒಪ್ಪಿಕೊಂಡ ಮೇಲೆ ಅವರೇ ತಾಯಿಯನ್ನು ಹೇಗಾದರೂ ಮಾಡಿ ಒಪ್ಪಿಸುತ್ತಾರೆ ಎನ್ನುವ ನಂಬಿಕೆ ಅವನಿಗೆ. ಇಂದು ಅದೇ ಖುಷಿಯಲ್ಲಿ ಕಚೇರಿಗೆ ಬಂದಿದ್ದನು. ಕಚೇರಿಯ ಒಳಗೆ ಬರುವಾಗಲೇ ಅವನ ಕಣ್ಣುಗಳು ಸಾಕ್ಷಿಯನ್ನು ಅರಸುತ್ತಾ ಬಂದಿದ್ದವು. ಆದರೆ ಅವಳು ಇನ್ನೂ ಕಚೇರಿಗೆ ಬಂದಿರಲಿಲ್ಲ. ಅವಳನ್ನು ನೋಡದ ಹೊರತು ಇವನಿಗೆ ಸಮಾಧಾನವಿಲ್ಲ. ಸಾಕ್ಷಿ ಬರುವ ತನಕ ಅವನ ಕಚೇರಿಗೆ ಹೋಗುವುದಿಲ್ಲ ಎನ್ನುವಂತಿತ್ತು ಇಂದಿನ ಅವನ ನಡೆ. ಹಾಗೆಯೇ ಕಚೇರಿಯ ಮುಂಭಾಗದಲ್ಲಿ ಕೈಕಟ್ಟಿ ನಿಂತನು. ಕೊನೆಗೂ ತಡವಾಗಿದೆ ಎಂದು ಹೆಗಲಿನಲ್ಲಿದ್ದ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದು ಧಾವಂತದಲ್ಲಿ ಹೆಜ್ಜೆ ಹಾಕುತ್ತಿದ್ದ ಸಾಕ್ಷಿ ಕಂಡಿದ್ದಳು. ಅವಳನ್ನು ನೋಡಿದ್ದೆ ತನ್ನಂತಾನೆ ಅವನ ತುಟಿ ಅರಳಿತು. ಧಾವಂತದಲ್ಲಿ ಬರುತ್ತಿದ್ದವಳ ಕಣ್ಣಿಗೆ ಗೋಡೆಗೆ ಹೊರಗೆ ಕೈಕಟ್ಟಿ ಮುಗುಳು ನಗುತ್ತಾ ನಿಂತಿದ್ದ ಅನುರಾಗ್ ಕಂಡಿದ್ದನು. ಅವನು ಕಂಡದ್ದೇ ಅವಳ ಹೆಜ್ಜೆಗಳು ಅಲ್ಲಿಯೇ ನಿಧಾನಗತಿಯಲ್ಲಿ ಸಾಗತೊಡಗಿದವು. ಅವನನ್ನು ನೋಡಿ ತಲೆ ತಗ್ಗಿಸಿದವಳು ಹೆಗಲಿನಲ್ಲಿದ್ದ ಬ್ಯಾಗ್ ಅನ್ನು ಬಿಗಿಯಾಗಿ ಹಿಡಿದು ಅಂಜಿಕೆಯಲ್ಲಿ ಹೆಜ್ಜೆ ಹಾಕತೊಡಗಿದಳು. ಈಗ ಅವಳು ಒಳಗೆ ಹೋಗ್ಬೇಕು ಎಂದರೆ ಅವನನ್ನು ದಾಟಿಯೇ ಹೋಗಬೇಕು. ಅವನ ಪಕ್ಕವೇ ಸರಿದು ಹೋಗಬೇಕು. ಹಾಗಾಗಿ ತಗ್ಗಿಸಿದ ತಲೆಯನ್ನು ಎತ್ತದೆ ನಿಧಾನವಾಗಿ ನಡೆದು ಬರುತ್ತಿದ್ದಳು. ತನ್ನನ್ನು ನೋಡಿ ಅಂಜಿಕೆಯಲ್ಲಿ ತಲೆ ತಗ್ಗಿಸಿ ಬರುತ್ತಿರುವವಳನ್ನು ನೋಡಿ ಮುಗುಳು ನಕ್ಕು ಅವಳು ಸರಿಯಾಗಿ ತನ್ನ ಸಮಕ್ಕೆ ಬರುತ್ತಿದ್ದ ಹಾಗೆ, ಹಾಯ್, ಹೇಗಿದ್ದೀರಾ ಸಾಕ್ಷಿ ಎಂದನು. ಅವನ ಧ್ವನಿ ಕೇಳುತ್ತಿದ್ದ ಹಾಗೆ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಚೆನ್ನಾಗಿದ್ದೀನಿ ಸರ್, ನಿಮ್ಮ ತಂದೆ ಹೇಗಿದ್ದಾರೆ ಎಂದು ತಡೆದು ನುಡಿದಳು. ಅವನ ಕೈ ಕೆಳಗೆ ಕೆಲಸ ಮಾಡುವವಳು ಅವನು. ಮಾತನಾಡಿಸಿದರೂ ಮಾತನಾಡದೆ ಹಾಗೆ ಹೋಗುವುದು ಸಭ್ಯತೆ ಅಲ್ಲ ಎಂದು ತಿಳಿದು ಅವನೆಡೆಗೆ ತಿರುಗದೆ ಅಲ್ಲಿಯೇ ನಿಂತು ಮಾತನಾಡಿದಳು. ಹಾ, ಚೆನ್ನಾಗಿದ್ದಾರೆ. ನೀವ್ಯಾಕೆ ನನ್ನನ್ನು ನೋಡಿ ಹೆದರುತ್ತಿದ್ದೀರಾ? ನಾನೇನು ನಿಮ್ಮನ್ನು ತಿನ್ನುವುದಿಲ್ಲ, ಫ್ರೀ ಆಗಿ ಇರಿ ಎಂದನು ನೇರವಾಗಿ. ನಿಮ್ಮನ್ನು ನೋಡಿ ನಾನು ಹೆದರುವುದಾ? ಖಂಡಿತ ಇಲ್ಲ. ಹುಡುಗಿಗೆ ಸ್ವಲ್ಪ ಧೈರ್ಯ ಬಂದಂತಿತ್ತು. ಮತ್ತೆ ನನಗೆ ಬಾಕ್ಸ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದೇನಲ್ಲ, ತಂದಿದ್ದೀರಾ ಎಂದವನ ಮಾತು ಕೇಳಿ ಅವಳಿಗೆ ತಲೆ ತಿರುಗಿದಂತಾಯ್ತು. ಆ ವಿಷಯವನ್ನು ಮರೆತಿದ್ದಾನೆ ಎಂದು ತಿಳಿದಿದ್ದಳಲ್ಲ. ಈಗ ಮತ್ತದೇ ಊಟದ ವಿಷಯವನ್ನು ಕೇಳುತ್ತಿರುವುದನ್ನು ನೋಡಿ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ ಅವಳಿಗೆ. ಹಾಗಂತ ಅವನು ಕೇಳಿದಾಕ್ಷಣ ಊಟ ತಂದು ಕೊಡುವವಳಲ್ಲ ಅವಳು. ಅವಳು ಯೋಚಿಸುತ್ತಾ ಮೌನವಾಗಿ ನಿಂತಿರುವುದನ್ನು ನೋಡಿದವನು, ಯಾಕೆ ಸಾಕ್ಷಿ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದೀರಾ? ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಂದು ಮಧ್ಯಾಹ್ನಕ್ಕೆ ನೀವೇ ಊಟ ತರ್ತಿರಲ್ಲ ಎಂದು ನಾನು ಊಟ ತರದೆ ಬಂದಿದ್ದೇನೆ. ನನಗೊಂದು ಸಪರೇಟ್ ಬಾಕ್ಸ್ ತಂದಿದ್ದೀರಾ ಅಲ್ವಾ? ತಾನು ಹೇಳಿದ್ದಕ್ಕೆ ನಾನು ಅವಳ ಮ್ಯಾನೇಜರ್ ಎಂದು ತಿಳಿದು ಬಾಕ್ಸ್ ತಂದಿದ್ದಾಳೆ ಎನ್ನುವ ನಂಬಿಕೆ. ಅವನ ಮಾತು ಕೇಳಿ ಕೊನೆಗೂ ಅವಳು ಮೌನವನ್ನು ಮುರಿಯಲೇಬೇಕಾಯಿತು. ಅವನೆಡೆಗೆ ತಿರುಗಿ, ನೋಡಿ ಸರ್,
ನೀವು ಈ ಆಫೀಸ್ಗೆ ಮ್ಯಾನೇಜರ್, ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಆಳು. ನಮ್ಮಿಬ್ಬರ ಸಂಬಂಧ ಅಷ್ಟರಲ್ಲಿಯೇ ಇರಲಿ. ಅದಕ್ಕೂ ಮೀರಿದ ಸಂಬಂಧ ನನಗೆ ಬೇಡ. ನಾನು ಯಾಕೆ ನಿಮಗೆ ಬಾಕ್ಸ್ ತೆಗೆದುಕೊಂಡು ಬರ್ಬೇಕು? ಊಟ ತಂದಿಲ್ಲ ಅಂದ್ರೆ ಆರ್ಡರ್ ಮಾಡಿಕೊಂಡು ಊಟ ಮಾಡಿ. ನಾನು ಹಾಗೆಲ್ಲ ಮನೆಯಿಂದ ಯಾರಿಗೂ ಊಟ ತಂದು ಕೊಡುವುದಿಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ನೇರವಾಗಿ ಹೇಳಿದಳು. ಮೊದಲಿಗೆ ಅವಳು ಆಡಿದ ಮಾತುಗಳಿಂದ ಬೇಸರವಾದರೂ ಕೂಡ ಅಷ್ಟಕ್ಕೆ ಸುಮ್ಮನಾಗದವನು, ಒಂದು ನಿಮಿಷ ಮಿಸ್ ಸಾಕ್ಷಿ ಎಂದು ಮತ್ತೆ ಹೇಳಿ ಮಿಸ್ ಎನ್ನುವ ಪದವನ್ನು ಒತ್ತಿ ಹೇಳಿದವನು ತಾನೇ ಅವಳ ಸಮೀಪ 2 ಹೆಜ್ಜೆ ಮುಂದೆ ಬಂದು ಅವಳ ಹೆಗಲಿನಲ್ಲಿದ್ದ ಬ್ಯಾಗ್ ಅನ್ನು ತನ್ನ ಕೈಗೆ ತೆಗೆದುಕೊಂಡನು. ಅವನ ನಡೆಗೆ ಬೆದರಿದ ಹರಣಿಯಂತಾದವಳು ಯಾರಾದರೂ ನೋಡುತ್ತಾರಾ ಎಂದು ಸುತ್ತಲೂ ನೋಡುತ್ತಾ ಮುಖದ ಮೇಲೆ ಮೂಡುತ್ತಿದ್ದ ಬೆವರ ಹನಿಗಳನ್ನು ತನ್ನ ಸೆರಗಿನಿಂದಲೇ ಒರೆಸಿಕೊಳ್ಳುತ್ತಿದ್ದಳು. ತಾನೇ ಬ್ಯಾಗಿನೊಳಗೆ ಕೈ ಹಾಕಿ ಊಟದ ಡಬ್ಬಿಯನ್ನು ಕೈಗೆ ತೆಗೆದುಕೊಂಡವನು, ನೀವು ಹಾಗೆ ಹೇಳುತ್ತಿದ್ದ ಹಾಗೆ ಸುಮ್ಮನಾಗ್ತೀನಿ ಎಂದುಕೊಂಡ್ರ? ಖಂಡಿತ ಇಲ್ಲ. ನಮ್ಮ ಮನೆಯ ದೇವರ ಮನೆಯ ದೀಪ ಹಚ್ಚುವವರು ನೀವೇ ಎಂದು ಫಿಕ್ಸ್ ಆಗಿದ್ದೀನಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮದುವೆಗೆ ಅಪ್ಪ ಕೂಡ ಒಪ್ಪಿದ್ದಾರೆ. ಅಮ್ಮ ಒಬ್ಬರು ಒಪ್ಪಬೇಕು. ಅಮ್ಮನನ್ನು ಅಪ್ಪ ಇಷ್ಟರಲ್ಲಿಯೇ ಒಪ್ಪಿಸ್ತಾರೆ. ನಾನು ಅವತ್ತೇ ಹೇಳಿದ್ನಲ್ಲ, ಪ್ರತಿದಿನ ನಿಮ್ಮ ಕೈ ರುಚಿ ತಿನ್ನಬೇಕು ಅಂತ. ಒಮ್ಮೆ ಹೇಳಿದ್ರೆ ಮುಗೀತು. ಮಾತು ಅಂದ್ರೆ ಮಾತು ನನ್ನದು. ಹಾಗೆ ಒಮ್ಮೆ ನಿರ್ಧಾರ ಮಾಡಿದ್ರೆ ಮುಗೀತು. ಇನ್ನೆಂದಿಗೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಎಂದು ಬಾಕ್ಸ್ ನೋಡುತ್ತಾ ಹೇಳಿದವನು ಕತ್ತೆತ್ತಿ ಅವಳನ್ನೇ ನೋಡಿ, ನಿಮಗೆ ಮಧ್ಯಾಹ್ನದ ಲಂಚ್ ಬಂದು ತಲುಪುತ್ತದೆ, ಹೊರಡಿ ಎಂದು ಹೇಳುತ್ತಲೇ ಅವಳ ಬ್ಯಾಗನ್ನು ಮರಳಿ ಅವಳ ಕೈಗೆ ನೀಡಿದನು. ಬೇಕು ಬೇಕೆಂದೇ ಬ್ಯಾಗಿನಿಂದ ಬಾಕ್ಸ್ ತೆಗೆದುಕೊಂಡವನ ಕೈಯಿಂದ ಮತ್ತೆ ಕಿತ್ತುಕೊಳ್ಳಲು ಅವಳಿಗೆ ಮನಸ್ಸಾಗಲಿಲ್ಲ. ತಲೆ ತಗ್ಗಿಸಿ ಅಲ್ಲಿಂದ ಒಳ ಬಂದಳು. ನಾನ್ಯಾಕೆ ನಿಮಗೆ ಬಾಕ್ಸ್ ತರಬೇಕು ಎಂದು ಜೋರು ಮಾಡಿದವಳ ಮಾತು ಕೇಳಿದವನಿಗೆ, ಈಗ ತನ್ನ ಕೈಯಿಂದ ಬಾಕ್ಸ್ ಕಸಿದುಕೊಳ್ಳುತ್ತಾರೆ ಎಂದು ಯೋಚಿಸಿದವನಿಗೆ ಅವಳು ಬಾಕ್ಸ್ ತೆಗೆದುಕೊಳ್ಳದೆ ಹಾಗೆ ಹೋಗಿದ್ದನ್ನು ನೋಡಿ ಸಮಾಧಾನವಾದಂತಾಯ್ತು. ಹಾಗೆ ಖುಷಿ ಕೂಡ ಆಯ್ತು. ಒಳಗೆ ಬಂದು ತನ್ನ ಕುರ್ಚಿಯ ಮೇಲೆ ಕುಳಿತರೂ ಕೂಡ ಅನುರಾಗ್ನ ನಡವಳಿಕೆಯೇ ಅವಳ ಕಣ್ಣ ಮುಂದೆ ಬಂದಿತು. ತಾನು ವಿಧವೆ ಎಂದು ತಿಳಿದ ಮೇಲೆ ತನ್ನನ್ನು ಮದುವೆಯಾಗುವ ಆಲೋಚನೆ ಕೈ ಬಿಡುತ್ತಾರೆ ಎಂದು ತಿಳಿದಿದ್ದಳಲ್ಲ. ಈಗ ಏನು ಮಾಡುವುದು ಎಂದು ತೋಚದೆ ಕಂಗಾಲಾದಳು. ಸುಲಭಕ್ಕೆ ಕೆಲಸವನ್ನು ಬಿಡಲಾರದೆ ಅಲ್ಲಿ ಕೆಲಸ ಮಾಡಲು ಆಗದೆ ಒದ್ದಾಡತೊಡಗಿತು ಅವಳ ಮನಸ್ಸು. ಈಗ ಅವಳ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಕ್ಕ ಅಡಕೆಯಂತಾಯ್ತು. ಸಾಕ್ಷಿ, ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ. ನೀನು ಹೇಳಿದ ವಿಷಯವನ್ನು ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡಿದ್ದೇನೆ. ಆ ಹುಡುಗನ ಜೊತೆ ಮಾತನಾಡಿ ಅವನು ನನಗೆ ಸೆಟ್ ಆದ್ರೆ ಮದುವೆಯಾಗೋಣ ಎಂದು ತೀರ್ಮಾನ ಮಾಡಿದ್ದೇನೆ ಎಂದು ಸಾಕ್ಷಿ ಕುಳಿತಿದ್ದಲ್ಲಿಗೆ ಬಂದು ಹೇಳಿದಳು ನಯನ. ಹೌದಾ ನಯನ, ಒಳ್ಳೆಯ ಯೋಚನೆಯನ್ನೇ ಮಾಡಿದೀಯ. ಒಮ್ಮೆ ಆ ಹುಡುಗನ ಜೊತೆ ಮಾತನಾಡು. ನಿನಗೆ ಹೊಂದಿಕೊಳ್ಳುವಂತಹ ಹುಡುಗ ಅನಿಸಿದ್ರೆ ಮದುವೆಯಾಗು. ಅದು ಬಿಟ್ಟು ಬೇರೆ ಹುಡುಗನನ್ನು ನೋಡ್ತೀನಿ, ಪ್ರೀತಿಸಿಯೇ ಮದುವೆಯಾಗ್ತೀನಿ ಎನ್ನುವುದು ಸರಿಯಲ್ಲ. ಮೊದಲು ಈ ಹುಡುಗನನ್ನು ನೋಡು. ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಯೋಚನೆ ಮಾಡು ಎಂದಳು. ನಯನ ಕೂಡ ಸರಿ ಎಂದು ಹೇಳಿ ಅವಳ ಜಾಗಕ್ಕೆ ಹೋಗಿ ಕುಳಿತಳು. ಸಾಕ್ಷಿ ಇಲ್ಲಿ ಕೆಲಸಕ್ಕೆ ಸೇರಿ 1 ವರ್ಷವೇ ಕಳೆದು ಹೋಗಿದೆ. ಆದರೂ ಕೂಡ ತನ್ನ ಬಗ್ಗೆ ಅಲ್ಲಿ ಕೆಲಸ ಮಾಡುವ ಯಾರ ಬಳಿಯಲ್ಲಿಯೂ ಹೇಳಿಕೊಂಡಿಲ್ಲ. ಈಗಲೂ ಕೂಡ ಅನುರಾಗ್ನನ್ನು ಹೊರತುಪಡಿಸಿ ಎಲ್ಲರೂ ಸಾಕ್ಷಿಗೆ ಇನ್ನು ಮದುವೆಯಾಗಿಲ್ಲ ಎಂದೇ ತಿಳಿದಿದ್ದಾರೆ. ತನ್ನ ಜೀವನದ ಸತ್ಯವನ್ನು ಅಲ್ಲಿ ಯಾರಿಗೂ ಹೇಳಬಾರದು ಎಂದಲ್ಲ, ಅಲ್ಲಿ ಹೇಳುವ ಅವಶ್ಯಕತೆಯಾಗಲಿ ಅನಿವಾರ್ಯತೆಯಾಗಲಿ ಅವಳಿಗೆ ಇಲ್ಲ. ಅವಳು ಯಾರೊಂದಿಗೂ ಅತಿ ಹೆಚ್ಚಾಗಿ ವೈಯಕ್ತಿಕವಾಗಿ ಮಾತನಾಡಲು ಹೋಗುವುದಿಲ್ಲ. ನಯನ ಒಬ್ಬಳನ್ನು ಬಿಟ್ಟರೆ ಯಾರೊಂದಿಗೂ ಹೆಚ್ಚಾಗಿ ಮಾತೇ ಆಡುವುದಿಲ್ಲ. ನಯನ ಬಳಿ ಕೂಡ ಅವಳ ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ಳುವುದಿಲ್ಲ. ಇಷ್ಟು ದಿನದಿಂದಲೂ ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಬಂದವಳು ಅವಳು. ಅವನ ಚೇಂಬರ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಅನುರಾಗ್ನ ಕಣ್ಣುಗಳು ಆಗಾಗ ಸಾಕ್ಷಿಯ ಕಡೆ ನೋಡುತ್ತಲೇ ಇದ್ದವು. ಅವನು ತನ್ನೆಡೆಗೆ ನೋಡುತ್ತಿರುವುದು ಸಾಕ್ಷಿ ಗಮನಕ್ಕೂ ಕೂಡ ಬಂದಿತ್ತು. ಹಾಗೆಲ್ಲ ಅವಳಿಗೆ ಬಹಳವೇ ಕಸಿವಿಸಿ ಆಗುತ್ತಿತ್ತು. ಕುರ್ಚಿಯನ್ನು ಆಚೀಚೆ ಸರಿಸಿ ಅವನಿಗೆ ಕಾಣದಂತೆ ಕುಳಿತುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು. ಅದಾಗಲೇ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ಕೆಲವರು ಹೊರಗೆ ಊಟಕ್ಕೆಂದು ಹೋದರೆ ಇನ್ನು ಕೆಲವರು ತಾವು ಹಿಡಿದು ಬಂದಿದ್ದ ಡಬ್ಬಿಗಳನ್ನು ಹಿಡಿದು ಊಟಕ್ಕೆ ಕುಳಿತರು. ಈಗ ಸಾಕ್ಷಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಪೇಚಾಟಕ್ಕೆ ಸಿಲುಕಿದಳು. ತಾನು ತಂದಿದ್ದ ಊಟವನ್ನು ಅನುರಾಗ್ ತೆಗೆದುಕೊಂಡಿದ್ದರಿಂದ ಈಗ ಅವಳಿಗೆ ಊಟ ಇರಲಿಲ್ಲ. ಈಗ ನಯನ ಬಂದು ಊಟ ಮಾಡೋಣ ಎಂದರೆ ಏನು ಹೇಳುವುದು ಎನ್ನುವ ಚಿಂತೆಯಲ್ಲಿಯೇ ಕುಳಿತಿದ್ದಳು. ಅವಳ ಬಾಕ್ಸ್ ತೆಗೆದುಕೊಂಡವನು, ನಿಮಗೆ ಲಂಚ್ ಬಂದು ತಲುಪುತ್ತದೆ ಎಂದು ಹೇಳಿದರು. ಆದರೆ ಊಟ ಇನ್ನೂ ಬಂದಿರಲಿಲ್ಲ. ಸಾಕ್ಷಿ ಯೋಚಿಸುತ್ತಿರುವಾಗಲೇ ನಯನ ತನ್ನ ಡಬ್ಬಿ ಹಿಡಿದು ಬಂದಿದ್ದಳು.
ಸಾಕ್ಷಿ, ಬಾ ಊಟ ಮಾಡೋಣ ಎಂದು ಹೇಳುತ್ತಲೇ ಅವಳ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು. ನಯನಾಗೆ ಏನು ಹೇಳುವುದು ಎಂದು ತೋಚದೆ ತಡವರಿಸುವಂತಾಯಿತು. ನೀನು ಊಟ ಮಾಡು ನಯನ, ನಾನು ಆಮೇಲೆ ಊಟ ಮಾಡುತ್ತೇನೆ ಎಂದು ಬಾಯಿಗೆ ಬಂದದ್ದನ್ನು ಹೇಳಿದಳು. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುವುದು ಹೇಗಿದೆ? ಆಮೇಲೆ ಒಬ್ಬಳೇ ಊಟ ಮಾಡ್ತೀಯಾ? ಏನು ಬೇಡ, ಬಾ ಊಟ ಮಾಡೋಣ ಎಂದಳು. ಈಗ ಅವಳಿಗೆ ಬಾಕ್ಸ್ ತಂದಿಲ್ಲ ಎಂದು ಹೇಳಿದರೆ ಅವಳು ತಂದಿರುವುದರಲ್ಲಿ ಅರ್ಧ ಕೊಡುತ್ತಾಳೆ. ಆಗ ಅವಳಿಗೂ ಅರೆ ಹೊಟ್ಟೆಯಾಗುತ್ತದೆ. ಏನು ಮಾಡುವುದು ಎಂದು ಯೋಚಿಸಲು ಶುರು ಮಾಡಿದಳು. ಮುಂದುವರಿಯುವುದು. ಧನ್ಯವಾದಗಳು.